ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ನಾವು 8th ಕ್ಲಾಸ್ ಸೆಕೆಂಡ್ ಚಾಪ್ಟ್ರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಫ್ರೆಂಡ್ ಆ್ಯಂಡ್ ಫೋ ಅಂದರೆ ಸೂಕ್ಷ್ಮಾಣುಜೀವಿಗಳು ಸ್ನೇಹಿತನ ಅಥವಾ ಶತ್ರುನ ಆ ಚಾಪ್ಟ್ರಲ್ಲಿ 2.3ಇಂದ ಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ತೆಗೆದಿದ್ದೀನಿ. ಈ 2.3ನಲ್ಲಿ 2 ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದರೆ ಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸೇ ನನಗೆ ಆಲ್ಮೋಸ್ಟ್ 12 ಕ್ವಶನ್ಸ್ ಆಗಿದೆ, ತುಂಬ ಲೆಂತಿ ವಿಡಿಯೋ ಆಗುತ್ತೆ. ಸೊ ಮತ್ತೆ 2.3ನಲ್ಲೇ ಇಂಡೈರೆಕ್ಟ್ ಮತ್ತು ಟ್ವಿಸ್ಟೆಡ್ ಕ್ವಶನ್ ಮಾಡಿರ್ತೀನಿ, ಓಕೆನಾ. ಇದರಲ್ಲಿ ಇಂಡೈರೆಕ್ಟ್ ಮತ್ತು ಟ್ವಿಸ್ಟೆಡ್ ಕ್ವಶನ್ ಇಲ್ಲ ಅನ್ಕೋಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ 2.3 ಇದೆ, ಇಂಡೈರೆಕ್ಟ್ ಮತ್ತು ಟ್ವಿಸ್ಟೆಡ್ ಕ್ವಶನ್ಸ್ ಬರುತ್ತೆ, ಓಕೆನಾ. ಈಗ ಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೋಡೋಣ. 2.3ನಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಆ್ಯಂಡ್ ಅಸ್ ಅಂತ ಇದೆ. ಅಂದರೆ ಸೂಕ್ಷ್ಮಾಣುಜೀವಿಗಳು ಮತ್ತು ನಾವು, ಅಂದರೆ ಸೂಕ್ಷ್ಮಾಣುಜೀವಿಗಳು ಮತ್ತು ನಮ್ಮ ಸಂಬಂಧ ಹೇಗಿರುತ್ತೆ ವಾತಾವರಣದಲ್ಲಿ ಅಂತ, ಓಕೆನಾ. ಅದರಿಂದ ನಮಗೇನು ಉಪಯೋಗ ಆಗ್ಬೋದು, ಅದರ ಜೊತೆ ನಮ್ಮ ಬಾಂಡಿಂಗ್, ಅದರಿಂದ ನಮಗೇನಾದ್ರು ಮನುಷ್ಯನಿಗೆ ಉಪಯೋಗ ಆಗುತ್ತಾ ಅಂತ. ಸೂಕ್ಷ್ಮಾಣುಜೀವಿಗಳು ಮತ್ತು ನಾವು, ಮೈಕ್ರೋ ಆರ್ಗಾನಿಸಮ್ಸ್ ಆ್ಯಂಡ್ ಅಸ್ ಅಂತ, ಓಕೆನಾ. ಈ ಕ್ವಶನ್ ಆನ್ಸರ್ಸನ್ನು ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾಕಂದರೆ ನಾನು ಇದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನೀವು ಪಾಠ ಅರ್ಥ ಆಗಲಿಲ್ಲ ಕ್ಲಾಸಲ್ಲಿ ಅಂದ್ರೂ ಸಹ ಈ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನೀವು ಒಂದ್ಸಲಿ ಕೇಳಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂದರೆ ನಾನು ಟೆಕ್ಸ್ಟ್ ಬುಕ್ ಒಳಗಡೆ ಪ್ರತಿ ಪ್ಯಾರಾದು ಪ್ರತಿ ಯೂನಿಟ್ದು ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ತೆಗೆದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಯಾರು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಇಂಗ್ಲೀಷ್ ಮೀಡಿಯಮ್ಗೆ ಬಂದಿರ್ತಾರೆ ಮತ್ತು ಸೈನ್ಸ್ ಕಷ್ಟ ಅಂದ್ಕೊಂಡಿರ್ತಾರೆ ಅವ್ರಿಗೆ ಈ ವಿಡಿಯೋನ ರೆಫರ್ ಮಾಡಿ ಮತ್ತು ನೀವು ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಈಗ ಸ್ಟಾರ್ಟ್ ಮಾಡೋಣ. 2.3ನಲ್ಲಿ ಫಸ್ಟ್ ಕ್ವಶನ್, ವಾಟ್ ಈಸ್ ಫರ್ಮೆಂಟೇಷನ್? ಕನ್ನಡದಲ್ಲಿ ಫರ್ಮೆಂಟೇಷನ್ ಅಂದರೆ ಉದುಗುವಿಕೆ ಅಂತ ಕರಿತೀವಿ, ಓಕೆನಾ. ವಾಟ್ ಈಸ್ ಫರ್ಮೆಂಟೇಷನ್ ಅಂದರೆ ಉದುಗುವಿಕೆ. ಈಗ ಕನ್ನಡದಲ್ಲಿ ನಿಮಗೆ ಈಸಿಯಾಗಿ ಹೇಳಬೇಕು ಅಂದರೆ, ಈ ದೋಸೆಯನ್ನು ರಾತ್ರಿ ನೆನೆಸಿಟ್ಟು ರುಬ್ಬಿ ಬೆಳಗ್ಗೆ ಉದುಗಿದ್ಯಾ, ಹುಳಿ ಬಂದಿದ್ಯಾ ಅಂತ ಕರೀತಾರೆ. ಅದೇ ಆ್ಯಕ್ಚುಲಿ ಫರ್ಮೆಂಟೇಷನ್, ನಾವು ನ್ಯಾಚುರಲ್ ಆಗಿ ನೋಡಿರೋಂಥ ಫರ್ಮೆಂಟೇಷನ್ ಇದು ಪಾಠದ್ದು. ನಾನು ನಿಮಗೆ ನ್ಯಾಚುರಲ್ ಆಗಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆ ದೋಸೆ ಇಟ್ಟು ಹುಳಿ ಬರೋದೇ ರಾತ್ರಿ ರುಬ್ಬಿಟ್ಟು ಬೆಳಗ್ಗೆ ಹುಳಿ ಬಂದಿರುತ್ತಲ್ಲ, ಉದ್ಗಿರುತ್ತಲ್ಲ, ಉಬ್ಬಿರುತ್ತೆ, ನಾವು ಉಬ್ಬಿದೆ ಅಂತ ಕರಿತೀವಿ. ಆ್ಯಕ್ಚುಲಿ ಉಬ್ಬಿರುತ್ತೆ, ನಾವು ರಾತ್ರಿ ರುಬ್ಬಿಟ್ಟಿರೋದಕ್ಕಿಂತ ಜಾಸ್ತಿ ಆಗೋಗಿರುತ್ತೆ. ಒಂದೊಂದ್ಸಲಿ ಕೆಳ ಪಾತ್ರೆಯಿಂದ ಆಚೆನೂ ಬಂದ್ಬಿಟ್ಟಿರುತ್ತೆ, ಅಷ್ಟು ಉಬ್ಬಿರುತ್ತೆ. ಅದನ್ನೇ ಈ ವಿಜ್ಞಾನದ ಭಾಷೆಯಲ್ಲಿ ಉದುಗುವಿಕೆ ಅಂತ ಕರಿತೀವಿ, ಫರ್ಮೆಂಟೇಷನ್. ಹಾಗಂದ್ರೆ ಏನು ಅಂತ ಆನ್ಸರ್ ನೋಡೋಣ ಬನ್ನಿ. ದಿ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಶುಗರ್ ಇಂಟು ಆಲ್ಕೋಹಾಲ್ ಈಸ್ ನೌನ್ ಆಸ್ ಫರ್ಮೆಂಟೇಷನ್. ಹಾಗಂದ್ರೆ ಅರ್ಥ ಇಲ್ಲಿ ಆ್ಯಕ್ಚುಲ್ ಆಗಿ ವಿಜ್ಞಾನದ ವಿಧಾನದಲ್ಲಿ ಫರ್ಮೆಂಟೇಷನ್ ಅಂದರೆ ನಾನು ಹೇಳಿದ್ದು ನ್ಯಾಚುರಲ್ ಆಗಿ, ಅಂದರೆ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನೇ ಉದುಗುವಿಕೆ ಅಂತ ಕರೀತಾರೆ. ಶುಗರ್ ಇರುತ್ತಲ್ಲ, ಆ ಶುಗರು ಆಲ್ಕೋಹಾಲ್ ಆಗಿ ಬದಲಾವಣೆ ಆಗುವಂತಹ ವಿಧಾನವನ್ನೇ ಫರ್ಮೆಂಟೇಷನ್. ಪ್ರತಿಯೊಂದು ಆಹಾರದಲ್ಲೂ ಸಹ ಸಕ್ಕರೆಯ ಪ್ರಮಾಣ ಇರುತ್ತೆ, ಆ ಸಕ್ಕರೆ ಆಲ್ಕೋಹಾಲ್ ಆಗಿ ಬದಲಾವಣೆ ಆಗುತ್ತೆ. ಆ ವಿಧಾನವನ್ನೇ ನಾವೇನಂತ ಕರಿತೀವಿ, ಫರ್ಮೆಂಟೇಷನ್ ಅಂತ ಕರಿತೀವಿ, ಓಕೆನಾ. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸೆಕೆಂಡ್ ಕ್ವಶನ್, ಹೂ ಡಿಸ್ಕವರ್ಡ್ ಫರ್ಮೆಂಟೇಷನ್ ಪ್ರೋಸೆಸ್? ಈ ವಿಧಾನವನ್ನು ಕಂಡುಹಿಡಿದವ್ರು ಯಾರು ಅಂದರೆ, ಉದುಗುವಿಕೆ ವಿಧಾನವನ್ನು ಕಂಡುಹಿಡಿದವ್ರು ಯಾರು ಅಂದರೆ, ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಬದಲಾಯಿಸ್ಬೋದು ಅಥವಾ ಈ ಥರ ಈ ರೀತಿ ರಾತ್ರಿ ಇಟ್ಟಂಥ ಆಹಾರ ಬೆಳಗ್ಗೆಗೆ ಉದುಗಿರುತ್ತೆ ಅಂತ ಕಂಡುಹಿಡಿದವ್ರು ಯಾರು ಅಂತ. ಆನ್ಸರ್ ಬಂದು ಲೂಯಿಸ್ ಪಾಶ್ಚರ್, ದ ಸೈಂಟಿಸ್ಟ್. ಇವ್ರು ಸೈಂಟಿಸ್ಟು ಲೂಯಿಸ್ ಪಾಶ್ಚರ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಡಿಸ್ಕವರ್ಡ್ ಫರ್ಮೆಂಟೇಷನ್ ಪ್ರೋಸೆಸ್ ಇನ್ 1857. 1857ರಲ್ಲಿ ಈ ಉದುಗುವಿಕೆ ವಿಧಾನವನ್ನು ಲೂಯಿಸ್ ಪಾಶ್ಚರ್ ಎನ್ನುವಂತಹ ವಿಜ್ಞಾನಿ ಕಂಡುಹಿಡಿತಾರೆ, ಓಕೆನಾ. ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದು, ಈಸ್ ದಿಸ್ ಮೈಕ್ರೋ ಆರ್ಗಾನಿಸಮ್ಸ್ ಯೂಸ್ಫುಲ್ ಆರ್ ಹಾರ್ಮ್ಫುಲ್ ಟು ಹ್ಯೂಮನ್ಸ್? ಹಾಗಂದ್ರೆ ಅರ್ಥ, ಸೂಕ್ಷ್ಮಾಣುಜೀವಿಗಳು ನಮಗೆ ಶತ್ರುವ ಅಥವಾ ಮಿತ್ರನ, ಮಾನವನಿಗೆ ಶತ್ರುವ ಅಥವಾ ಮಿತ್ರನ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೂಕ್ಷ್ಮಾಣುಜೀವಿಗಳು ನಮಗೆ ಯೂಸ್ಫುಲ್ಲಾ ಅಂದರೆ ಉಪಯೋಗನಾ, ಅಥವಾ ಅದರಿಂದ ನಮಗೆ ಅನಾನುಕೂಲನಾ? ಮಾನವನಿಗೆ ಏನಾದರೂ ಉಪಯೋಗ ಆಗುತ್ತಾ ಅಥವಾ ಮಾನವನಿಗೆ ಸೂಕ್ಷ್ಮಾಣುಜೀವಿಗಳಿಂದ ಏನಾದರೂ ತೊಂದರೆ ಆಗುತ್ತಾ ಅಂತ ಕ್ವಶನ್. ಆನ್ಸರ್ ಬಂದು
Yes, microorganisms play an important role in our lives. Some of them are beneficial in many ways, whereas some others are harmful and cause diseases. ಹಾಗಂದ್ರೆ ಅರ್ಥ, ಇಲ್ಲಿ ಕ್ವಶನ್ ಕೇಳಿದರೆ ನಮಗೆ ಉಪಯೋಗನ ಅಥವಾ ಅನುಕೂಲನ ಅನಾನುಕೂಲ ಅಪಾಯಕಾರಿನ ಅಂತ ಕ್ವಶನ್. ಸೂಕ್ಷ್ಮಾಣುಜೀವಿಗಳು, ಹೌದು, ನಮಗೆ ಸೂಕ್ಷ್ಮಾಣುಜೀವಿಗಳು ತುಂಬಾ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ ನಮ್ಮ ಜೀವನದಲ್ಲಿ. ಇಟ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಲೈಫ್ಸ್. ಸಮ್ ಆಫ್ ದೆಮ್ ಆರ್ ಬೆನಿಫಿಷಿಯಲ್ ಇನ್ ಮೆನಿ ವೇಸ್. ಕೆಲವೊಂದು ಸೂಕ್ಷ್ಮಾಣುಜೀವಿಗಳು ನಮಗೆ ತುಂಬಾ ಉಪಯೋಗಕಾರಿ, ಬೆನಿಫಿಷಿಯಲ್ ಇದೆ, ಅದರಿಂದ ತುಂಬಾ ಉಪಯೋಗ ಇದೆ. ವೇರ್ ಸಮ್ ಅದರ್ಸ್ ಆರ್ ಹಾರ್ಮ್ಫುಲ್ ಅಂಡ್ ಕಾಸ್ ಡಿಸೀಸಸ್. ಅದೇ ತರ ಎಷ್ಟು ಉಪಯೋಗವಾಗುವಂತಹ ಸೂಕ್ಷ್ಮಾಣುಜೀವಿಗಳಿದೆಯೋ ಅಷ್ಟೇ ಅನಾನುಕೂಲ ಮಾಡುವಂತಹ, ಹಾರ್ಮ್ಫುಲ್ ಮಾಡುವಂತಹ ಮತ್ತೆ ಕಾಯಿಲೆಗಳನ್ನು ತರಿಸುವಂತಹ ಸೂಕ್ಷ್ಮಾಣುಜೀವಿಗಳು ಸಹ ಇದೆ. ಹಾಗಂದ್ರೆ ಅರ್ಥ ಏನು? ಸೂಕ್ಷ್ಮಾಣುಜೀವಿಗಳಿಂದ ನಮಗೆ ಉಪಯೋಗನೂ ಆಗುತ್ತೆ, ಅನುಪಯೋಗನೂ ಆಗುತ್ತೆ, ಅಂದ್ರೆ ಅಪಾಯಕಾರಿಯೂ ಆಗುತ್ತೆ. ಎರಡೂ ತರಹದ ಯೂಸ್ ಮತ್ತೆ ಹಾರ್ಮ್ಫುಲ್, ಬೆನಿಫಿಟ್ ಇದೆ ಮತ್ತೆ ಅದರಿಂದ ಹಾರ್ಮ್ಫುಲ್ ಇದೆ. ಓಕೆನಾ? ನೆಕ್ಸ್ಟ್ ಫೋರ್ತ್ ಕ್ವಶನ್ ಬನ್ನಿ. ವಾಟ್ ಈಸ್ ಆಂಟಿಬಯೋಟಿಕ್ಸ್? ಕನ್ನಡದಲ್ಲಿ ಆಂಟಿಬಯೋಟಿಕ್ಸ್ನ ಪ್ರತಿಜೈವಕಗಳು ಅಂತ ಕರಿತೀವಿ. ರೋಗ ನಿರೋಧಕ ಶಕ್ತಿ ಅಂತ ಕರೆಯೋದು ನಾವು ಕಾಮನ್ ಆಗಿ ನಾರ್ಮಲ್ ಭಾಷೆನಲ್ಲಿ. ರೋಗ ನಿರೋಧಕ ಅಂದರೆ ಏನು, ಅಥವಾ ಪ್ರತಿಜೈವಿಕಗಳು, ಪ್ರತಿಜೈವಿಕ. ವಾಟ್ ಈಸ್ ಆಂಟಿಬಯೋಟಿಕ್ಸ್ ಅಂದ್ರೆ ಪ್ರತಿಜೈವಿಕಗಳು ಎಂದರೇನು ಅಂತ. ಓಕೆನಾ? These medicines kill or stop the growth of disease causing microorganisms. Such medicines are called antibiotics. ನಾನು ಆಗಲೇ ಹೇಳಿದೆ, ಆಂಟಿಬಯೋಟಿಕ್ಸ್ ಅಂದ್ರೆ ಏನು? ರೋಗ ನಿರೋಧಕ ಶಕ್ತಿ ಕೊಡುವಂಥದ್ದು, ರೋಗ ನಿರೋಧಕಗಳು ಅಂತ ಕರಿತೀವಿ. ವಿಜ್ಞಾನ ಭಾಷೆಯಲ್ಲಿ ಪ್ರತಿಜೈವಿಕಗಳು ಅಂತ ಕರಿತೀವಿ. ಈ ಆಂಟಿಬಯೋಟಿಕ್ಸ್ ಅನ್ನೋದು ಕಿಲ್ ಆರ್ ಸ್ಟಾಪ್ ದ ಗ್ರೋತ್ ಆಫ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್. ಇದ್ರ ಕೆಲಸ ಏನು? ಆಂಟಿಬಯೋಟಿಕ್ಸ್ ಅಂದ್ರೆ ನಮ್ಮ ದೇಹಕ್ಕೆ ಕಾಯಿಲೆ ಉಂಟು ಮಾಡುವಂತಹ ಸೂಕ್ಷ್ಮಾಣುಜೀವಿಗಳನ್ನ ಕೊಲ್ಲುವಂತಹ ಕೆಲಸ ಮಾಡುತ್ತೆ. ಯಾವುದು? ಈ ಆಂಟಿಬಯೋಟಿಕ್ಸ್. ಇಟ್ ಕಿಲ್ಸ್ ಆರ್ ಸ್ಟಾಪ್ ದ ಗ್ರೋತ್ ಆಫ್ ಡಿಸೀಸಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್. ನಮ್ಮ ದೇಹದಲ್ಲಿ ಬೆಳೆಯೋ ಇದು ಕಾಯಿಲೆಗೆ ಕಾರಣವಾಗುವಂತಹ ಸೂಕ್ಷ್ಮಾಣುಜೀವಿಗಳನ್ನ ಕೊಲ್ಲುತ್ತೆ ಮತ್ತೆ ಅದರ ಬೆಳವಣಿಗೆಯನ್ನ ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಅಂತಹ ಮೆಡಿಷನ್, ಅಂತಹ ಔಷಧಿಯನ್ನೇ ನಾವು ಏನಂತ ಕರಿತೀವಿ? ಆಂಟಿಬಯೋಟಿಕ್ಸ್ ಅಂತ ಕರಿತೀವಿ, ಅಥವಾ ರೋಗ ನಿರೋಧಕಗಳು ಅಥವಾ ಪ್ರತಿಜೈವಿಕಗಳು ಅಂತ ಕರಿತೀವಿ. ಓಕೆನಾ? ಅರ್ಥ ಆಯ್ತು ಅನ್ಕೋತೀನಿ. ಗಿವ್ ಸಮ್ ಎಕ್ಸಾಂಪಲ್ಸ್ ಫಾರ್ ಆಂಟಿಬಯೋಟಿಕ್ಸ್. ಈ ಆಂಟಿಬಯೋಟಿಕ್ಸ್ಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾರೆ. ಯಾವ್ಯಾವುದು? ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದು ಅಥವಾ ಸೂಕ್ಷ್ಮಾಣುಜೀವಿಗಳನ್ನ ಕೊಲ್ಲೋದಕ್ಕೆ ಸಹಾಯ ಮಾಡುವಂತಹ ಆಂಟಿಬಯೋಟಿಕ್ಸ್ ಯಾವುದು ಅಂತ. ಸ್ಟ್ರೆಪ್ಟೊಮೈಸಿನ್, ಇದು ಕೆಮಿಕಲ್ ನೇಮ್ ಆಕ್ಚುಲಿ. ಓಕೆನಾ? ರಾಸಾಯನಿಕ ಔಷಧಿ. ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್ ಅಂಡ್ ಎರಿಥ್ರೋಮೈಸಿನ್ ಆರ್ ಸಮ್ ಆಫ್ ದ ಕಾಮನ್ಲಿ ನೋನ್ ಆಂಟಿಬಯೋಟಿಕ್ಸ್. ಇಲ್ಲಿ ನೋಡಿ, STE ಅಂತ ಇಟ್ಕೊಂಡ್ಬಿಡಿ ಕೋಡ್ ವರ್ಡ್. ಎಸ್ ಅಂದ್ರೆ ಸ್ಟ್ರೆಪ್ಟೊಮೈಸಿನ್, ಟಿ ಅಂದ್ರೆ ಟೆಟ್ರಾಸೈಕ್ಲಿನ್ ಅಂಡ್ ಇ ಅಂದ್ರೆ ಎರಿಥ್ರೋಮೈಸಿನ್. ಸ್ಟ್ರೆಪ್ಟೊಮೈಸಿನ್, ಎರಿಥ್ರೋಮೈಸಿನ್, ಟೆಟ್ರಾಸೈಕ್ಲಿನ್. ಟೆಟ್ರಾಸೈಕಲ್. ಟೆಟ್ರಾ ಅಂದ್ರೆ 4 ಆಕ್ಚುಲಿ, 4 ಸೈಕಲ್. ಚಕ್ರಕ್ಕೆ ಸೈಕಲ್ಗೆ 2 ಸೈಕಲ್ ಚಕ್ರಗಳು, ಅದ್ರಲ್ಲಿ 4 ಅಂತ ಇಟ್ಕೊಂಡ್ಬಿಡಿ. ಟೆಟ್ರಾಸೈಕ್ಲಿನ್, ಸ್ಟ್ರೆಪ್ಟೊಮೈಸಿನ್ ಮತ್ತೆ ಎರಿಥ್ರೋಸೈಸಿನ್, ಈ ಮೂರುವೇ ಆಂಟಿಬಯೋಟಿಕ್ಸ್ಗೆ ಎಕ್ಸಾಂಪಲ್. ಈ 3 ಕೆಮಿಕಲ್ಸ್ನ ಯೂಸ್ ಮಾಡಿ ಆಂಟಿಬಯೋಟಿಕ್ಸ್ ಅನ್ನು ತಯಾರಿಸ್ತಾರೆ. ಓಕೆನಾ? ಅದಕ್ಕೆ ಈ 3 ಎಕ್ಸಾಂಪಲ್ಸ್ ಆಂಟಿಬಯೋಟಿಕ್ಸ್ಗೆ ಆರ್ ಕಾಮನ್ಲಿ ನೋನ್ ಆಂಟಿಬಯೋಟಿಕ್ಸ್. ನೆಕ್ಸ್ಟ್ ಕ್ವಶನ್ ಬನ್ನಿ. ರೈಟ್ ದ ಫ್ರೆಂಡ್ಲಿ ಯೂಸಸ್ ಆಫ್ ಮೈಕ್ರೋ ಆರ್ಗಾನಿಸಮ್. ನಾವು ಆಗಲೇ ಒಂದು ಕ್ವಶನ್ ಕೇಳಿದ್ವಿ, ಸೂಕ್ಷ್ಮಾಣುಜೀವಿಗಳಿಂದ ನಮಗೆ ಉಪಯೋಗ ಇದೆಯಾ ಅಥವಾ ಅನಾನುಕೂಲ ಇದೆಯಾ ಅಂತ. ಅದಕ್ಕೆ ಆನ್ಸರ್ ಬಂದು ಉಪಯೋಗನೂ ಇದೆ ಅನಾನುಕೂಲನೂ ಇದೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಫ್ರೆಂಡ್ಲಿ ಯೂಸಸ್, ಸ್ನೇಹಜೀವಿನ, ಅದರ ಸ್ನೇಹಜೀವಿಯಾಗುವಂತಹ ಮೈಕ್ರೋ ಆರ್ಗಾನಿಸಮ್ಸ್ಗಳು ಯಾವುದು? ನಮಗೆ ಉಪಯೋಗವಾಗುವಂತಹ ಫ್ರೆಂಡ್ಲಿ ಆಗಿರುವಂತಹ ಮೈಕ್ರೋ ಆರ್ಗಾನಿಸಮ್ಸ್, ನಮಗೆ ಅನುಕೂಲವಾಗುವಂತಹ, ಫ್ರೆಂಡ್ ಆಗುವಂತಹ ಸೂಕ್ಷ್ಮಾಣುಜೀವಿಗಳು ಯಾವ್ಯಾವುದು ಅಂತ.
ನೋಡೋಣ ಬನ್ನಿ. ಆನ್ಸರ್ ಬಂದು ದೇ ಆರ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಕರ್ಡ್, ಬ್ರೆಡ್ ಆ್ಯಂಡ್ ಕೇಕ್. ಫ್ರೆಂಡ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಹೇಗೆ ಅಂದರೆ ಇದನ್ನು ಯಾವುದ್ರಲ್ಲಿ ಯೂಸಸ್ ಮಾಡ್ತಾರೆ, ಉಪಯೋಗಿಸ್ತಾರೆ? ಪ್ರಿಪ್ರೇಷನ್ ಆಫ್ ಕರ್ಡ್, ಮೊಸರನ್ನು ತಯಾರಿಸೋದಕ್ಕೆ, ಬ್ರೆಡ್ಡನ್ನು ತಯಾರಿಸೋದಕ್ಕೆ ಮತ್ತು ಕೇಕನ್ನು ತಯಾರಿಸೋದಕ್ಕೆ ಸೂಕ್ಷ್ಮಾಣುಜೀವಿಗಳು ನಮಗೆ ಸಹಾಯ ಮಾಡುತ್ತೆ. ಸೂಕ್ಷ್ಮಾಣುಜೀವಿಗಳು ನಮಗೆ ಸಹಾಯಕವೇ ಅಂತ. ಹೌದು, ಹಾಲನ್ನು ಮೊಸರನ್ನು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸೂಕ್ಷ್ಮಾಣುಜೀವಿ, ಬ್ರೆಡ್ಡನ್ನು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಕೇಕನ್ನು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಎರಡನೇ ಯೂಸ್ ಏನು ಸೂಕ್ಷ್ಮಾಣುಜೀವಿಯಿಂದ? ಇಟ್ ಹ್ಯಾಸ್ ಬೀನ್ ಯೂಸ್ಡ್ ಫಾರ್ ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್. ಅಲ್ಲೇ ಹೇಳಿದ್ವಿ ಫರ್ಮೆಂಟೇಷನ್ ಅಲ್ಲೇ, ಶುಗರ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್, ಸಕ್ಕರೆ ಆಲ್ಕೋಹಾಲ್ ಆಗಿ ಬದಲಾವಣೆ ಮಾಡೋದನ್ನೇ ಫರ್ಮೆಂಟೇಷನ್ ಅಂತ. ಇಲ್ಲೂ ಅಷ್ಟೇ ಸೂಕ್ಷ್ಮಾಣುಜೀವಿ ಆಲ್ಕೋಹಾಲ್ ಅನ್ನು ತಯಾರಿಸೋದಕ್ಕೆ ಸಹಾಯ ಮಾಡುತ್ತಂತೆ. ಓಕೆನಾ? ಥರ್ಡ್ ಯೂಸ್, ದೇ ಆರ್ ಆಲ್ಸೋ ಯೂಸ್ಡ್ ಇನ್ ಕ್ಲೀನಿಂಗ್ ಅಪ್ ಆಫ್ ಎನ್ವಿರಾನ್ಮೆಂಟ್. ಇದು ಅಷ್ಟೇ ಸೂಕ್ಷ್ಮಾಣುಜೀವಿ ವಾತಾವರಣವನ್ನು ಶುದ್ಧೀಕರಿಸುವ ವಿಧಾನದಲ್ಲಿ ಸಹಾಯ ಮಾಡುತ್ತೆ. ಅದು ಹೇಗೆ ಅಂತ ನೆಕ್ಸ್ಟ್ ಟ್ವಿಸ್ಟೆಡ್ ಕ್ವಶನ್ ಅಲ್ಲಿದೆ, ಅಲ್ಲಿ ತಿಳ್ಕೊಳ್ಳೋರಂತೆ ಹೇಗೆ ಕ್ಲೀನ್ ಅಪ್ ಮಾಡುತ್ತೆ ವಾತಾವರಣವನ್ನ ಅಂತ. ಇದು ವಾತಾವರಣವನ್ನ ಶುಚಿಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ ಸೂಕ್ಷ್ಮಾಣುಜೀವಿ. ಮತ್ತೆ ಬ್ಯಾಕ್ಟೀರಿಯಾ ಆರ್ ಆಲ್ಸೋ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಮೆಡಿಸಿನ್. ಅದಲ್ಲದೆ ಈ ಸೂಕ್ಷ್ಮಾಣುಜೀವಿಗಳನ್ನು ಉಪಯೋಗಿಸ್ಕೊಂಡು ಕೆಲವೊಂದು ಔಷಧಿಗಳನ್ನು ಸಹ ತಯಾರಿಸ್ಬೋದು. ವ್ಯಾಕ್ಸಿನೇಷನ್, ಪ್ರಿಪರೇಷನ್ ಆಫ್ ಮೆಡಿಷನ್. ಮತ್ತೆ ಇನ್ ಅಗ್ರಿಕಲ್ಚರ್ ದೇ ಆರ್ ಯೂಸ್ಡ್ ಇನ್ ದ ಇನ್ಕ್ರೀಸ್ ಸಾಯಿಲ್ ಫರ್ಟಿಲಿಟಿ ಬೈ ಫಿಕ್ಸಿಂಗ್ ನೈಟ್ರೋಜನ್. ಅದಲ್ಲದೆ ವ್ಯವಸಾಯದಲ್ಲೂ ಸಹ ಈ ಮೈಕ್ರೋ ಆರ್ಗಾನಿಸಮ್ ಸೂಕ್ಷ್ಮಾಣುಜೀವಿಗಳನ್ನು ಬಳಸ್ಕೊಳ್ತಾರೆ. ಏನಕ್ಕಪ್ಪ ಅಂದರೆ ಸಾಯಿಲ್ ಫರ್ಟಿಲಿಟಿ ಬೈ ಫಿಕ್ಸಿಂಗ್ ನೈಟ್ರೋಜನ್, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೆ. ಯಾವ ರೀತಿಯಲ್ಲಿ? ಮಣ್ಣಲ್ಲಿ ನೈಟ್ರೋಜನ್ ಹಾಗೆ ಫಿಕ್ಸ್ ಆಗಬೇಕು, ಅಲ್ಲೇ ಅಂಟ್ಕೋಬೇಕು ಮಣ್ಣಿನಲ್ಲೇ ನೈಟ್ರೋಜನ್ನು, ಅದಕ್ಕೆ ಸಹಾಯ ಮಾಡುತ್ತಂತೆ ಈ ಸೂಕ್ಷ್ಮಾಣುಜೀವಿ. ಮಣ್ಣಿನ ಫಲವತ್ತತೆ ಹೆಚ್ಚಿಸೋದಕ್ಕೆ ಈ ಸೂಕ್ಷ್ಮಾಣುಜೀವಿಯನ್ನು ಬಳಸ್ತೀವಿ. ಈ ಎಲ್ಲ ಉಪಯೋಗಗಳು ಯಾವುದರಿಂದ? ಸೂಕ್ಷ್ಮಾಣುಜೀವಿಗಳಿಂದ ಇದೆ. ಓಕೆನಾ? ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಬನ್ನಿ. ರೈಟ್ ದ ಕಮರ್ಷಿಯಲ್ ಯೂಸ್ ಆಫ್ ಮೈಕ್ರೋ ಆರ್ಗಾನಿಸಮ್. ಇಲ್ಲಿ ಕಮರ್ಷಿಯಲ್ ಅಂದರೆ ವಾಣಿಜ್ಯವಾಗಿ ಏನಾದರೂ ಉಪಯೋಗ ಆಗುತ್ತಾ? ವಾಣಿಜ್ಯ ಅಂದರೆ ದುಡ್ಡು, ಕಮರ್ಷಿಯಲ್ ಅಂದರೆ ಸೂಕ್ಷ್ಮಾಣುಜೀವಿಗಳಿಂದ ನಾವೇನಾದರೂ ದುಡ್ಡು ಸಂಪಾದನೆ ಮಾಡ್ಬೋದಾ? ವಾಣಿಜ್ಯವಾಗಿ ಈ ಫ್ಯಾಕ್ಟ್ರಿಗಳಲ್ಲಿ ಉಪಯೋಗ ಏನಾದರೂ ಬರುತ್ತಾ ಅಂತ. ಓಕೆನಾ? ಇದು ನಮಗೆ ಮಾನವನಿಗೆ ಹತ್ತಿರದಲ್ಲಿ, ಇದು ಫ್ಯಾಕ್ಟ್ರಿಗಳಲ್ಲಿ ಕೈಗಾರಿಕೆಗಳಲ್ಲಿ ವಾಣಿಜ್ಯವಾಗಿ ಕೈಗಾರಿಕೆಗಳಲ್ಲಿ ಏನಾದರೂ ಯೂಸ್ ಆಗುತ್ತಾ ಸೂಕ್ಷ್ಮಾಣುಜೀವಿಗಳಿಂದ ಅಂತ. ಏನು ಯೂಸ್ ಆಗುತ್ತೆ ನೋಡೋಣ ಬನ್ನಿ. ಆನ್ಸರ್, ಇಟ್ ಈಸ್ ಯೂಸ್ಡ್ ಫಾರ್ ದ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಆಲ್ಕೋಹಾಲ್, ವೈನ್ ಅಂಡ್ ಅಸಿಟಿಕ್ ಆಸಿಡ್. ಅಸಿಟಿಕ್ ಆಸಿಡ್ ಅಂದರೆ ವಿನಿಗರ್. ಹೌದು, ಕೈಗಾರಿಕೆಗಳಲ್ಲೂ ಸಹ ಸೂಕ್ಷ್ಮಾಣುಜೀವಿಗಳು ಉಪಯೋಗ ಆಗುತ್ತಂತೆ. ಏನಕ್ಕೆ ಅಂದರೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಆಲ್ಕೋಹಾಲ್, ಅತಿ ಹೆಚ್ಚು ಆಲ್ಕೋಹಾಲ್ನ ಉತ್ಪಾದನೆ ಮಾಡೋದಕ್ಕೆ, ಮತ್ತು ವೈನನ್ನು ಉತ್ಪಾದನೆ ಮಾಡೋದಕ್ಕೆ, ಮತ್ತು ಅಸಿಟಿಕ್ ಆಸಿಡ್ ವಿನಿಗರ್ನ ಉತ್ಪಾದನೆ ಮಾಡೋದಕ್ಕೆ. ವಿನಿಗರ್ದು ಕೆಮಿಕಲ್ ನೇಮ್ ಬಂದು ಅಸಿಟಿಕ್ ಆಸಿಡ್. ಓಕೆನಾ? ಈ ಮೂರೂ ಉತ್ಪನ್ನಗಳನ್ನು ಕೈಗಾರಿಕೆಗಳಲ್ಲಿ ಯಥೇಚ್ಛವಾಗಿ ಉತ್ಪನ್ನ ಮಾಡೋದಕ್ಕೆ ಈ ಸೂಕ್ಷ್ಮಾಣುಜೀವಿ ಸಹಾಯ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಸೆಕೆಂಡ್, ಈಸ್ಟ್ ಈಸ್ ಯೂಸ್ಡ್ ಫಾರ್ ಕಮರ್ಷಿಯಲ್ ಪ್ರೊಡಕ್ಷನ್ ಆಫ್ ಆಲ್ಕೋಹಾಲ್ ಆ್ಯಂಡ್ ವೈನ್. ಈ ಸೂಕ್ಷ್ಮಾಣುಜೀವಿನಲ್ಲೇ ಈಸ್ಟ್ ಅಂತ ಬರುತ್ತೆ, ಅಂದರೆ ಬ್ರೆಡ್ಡಲ್ಲಿ ಈಸ್ಟ್ ಉತ್ಪತ್ತಿ ಆಗೋದು ನೋಡಿ, ಈಸ್ಟ್. ಆ ಈಸ್ಟನ್ನು ಉಪಯೋಗಿಸ್ಕೊಂಡು ಆಲ್ಕೋಹಾಲ್ ಮತ್ತು ವೈನ್ ತಯಾರಿಸೋದಕ್ಕೆ ಯೂಸ್ ಮಾಡ್ಕೋತಾರಂತೆ ಕೈಗಾರಿಕೆಗಳಲ್ಲಿ. ಅದೇ ಥರ ಈಸ್ಟ್ ಅನ್ನೋದು ಮೈಕ್ರೋ ಆರ್ಗಾನಿಸಮ್ಸ್ನ ಒಂದು ವಿಧ. ಓಕೆನಾ? ಅದೇ ಥರ ಈಸ್ಟ್ ಆಲ್ಸೋ ಯೂಸ್ಡ್ ಇನ್ ದ ಪ್ರೋಸೆಸ್ ಆಫ್ ಫರ್ಮೆಂಟೇಷನ್. ಅಲ್ಲದೆ ಈ ಈಸ್ಟನ್ನು ಉಪಯೋಗಿಸ್ಕೊಂಡು ಫರ್ಮೆಂಟೇಷನ್ ಪ್ರೋಸೆಸ್ಗೆ, ಅಂದರೆ ಶುಗರನ್ನು ಆಲ್ಕೋಹಾಲ್ ಆಗಿ ಬದಲಾವಣೆ ಮಾಡೋದಕ್ಕೂ ಸಹ ಈಸ್ಟನ್ನು ಉಪಯೋಗಿಸ್ಕೊಳ್ತಾರೆ ಕೈಗಾರಿಕೆಯಲ್ಲಿ. ಕಮರ್ಷಿಯಲ್ ಯೂಸ್ ಆಗಿ ಬಳಸ್ಕೊಳ್ತಾರೆ. ಈ ಮೂರು ಉಪಯೋಗಗಳು ಕಮರ್ಷಿಯಲ್ ಯೂಸ್ ಅಂದರೆ ವಾಣಿಜ್ಯ ಕೈಗಾರಿಕೆಗಳಲ್ಲಿ ಮೈಕ್ರೋ ಆರ್ಗಾನಿಸಮ್ ಸೂಕ್ಷ್ಮಾಣುಜೀವಿಗಳು ಉಪಯೋಗಕ್ಕೆ ಬರುತ್ತೆ. ಮಾನವನಿಗೆ ಉಪಯೋಗ ಬರುತ್ತೆ, ಕೈಗಾರಿಕೆಯಲ್ಲೂ ಉಪಯೋಗ ಬರುತ್ತೆ ಈ ಸೂಕ್ಷ್ಮಾಣುಜೀವಿಗಳಿಂದ. ಓಕೆನಾ? ಯೂಸಸ್ ಮಾತ್ರ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಡಿಸೀಸಸ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, ರೈಟ್ ದ ಮೆಡಿಸಿನಲ್ ಯೂಸಸ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್. ಅಂದರೆ ಔಷಧಿಯ ತಯಾರಿಕೆಯಲ್ಲೂ ಮೈಕ್ರೋ ಆರ್ಗಾನಿಸಮ್ಸ್ದು ಏನೇನು ಯೂಸ್ ಇದೆ? ರೈಟ್ ದ ಮೆಡಿಸಿನಲ್ ಯೂಸ್. ಔಷಧಿಯ ಉಪಯೋಗಗಳೇನು ಸೂಕ್ಷ್ಮಾಣುಜೀವಿಗಳಿಂದ?
ಸೂಕ್ಷ್ಮಾಣುಜೀವಿಯ ಔಷಧಿ ಉಪಯೋಗಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟು ಫ್ರೆಂಡ್ಲಿ ಯೂಸಸ್ ಅಂದ್ರೆ ಆ ಆನ್ಸರ್ಸ್ ಅನ್ನ ಬರಿಬೇಕು. ನೆಕ್ಸ್ಟ್ ಕಮರ್ಷಿಯಲ್ ಯೂಸಸ್ ಅಂದ್ರೆ ಇದೆಲ್ಲ ಈ ಆನ್ಸರ್ಸ್ ಬರಿಬೇಕು. ಅದೇ ತರ ಮೆಡಿಸಿನಲ್ ಯೂಸಸ್ ಅಂದ್ರೆ ಇದನ್ನ ಬರಿಬೇಕು. ಓಕೆನಾ? ಡಿಫ್ರೆನ್ಸ್ ಇದೆ. ಕ್ವಶನ್ ಆನ್ಸರ್ಸ್ ಅನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಮತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಕಮರ್ಷಿಯಲ್ ಯೂಸ್ ಬೇರೆ, ಮೆಡಿಸಿನಲ್ ಯೂಸ್ ಬೇರೆ, ಫ್ರೆಂಡ್ಲಿ ಯೂಸ್ ಬೇರೆ. ಈ ಮೂರು ಯೂಸಸ್ ಇದೆ ಮೈಕ್ರೋ ಆರ್ಗಾನಿಸಮ್ಸ್ ಇಂದ, ಸೂಕ್ಷ್ಮಾಣುಜೀವಿಗಳಿಂದ. ಥರ್ಡ್ ಇಲ್ಲಿ ನೋಡೋಣ ಬನ್ನಿ. ಮೆಡಿಸಿನಲ್ ಯೂಸ್ ಏನು, ಔಷಧಿ ಉಪಯೋಗ ಏನು ಸೂಕ್ಷ್ಮಾಣುಜೀವಿಗಳಿಂದ ಅಂತ. ಇಟ್ ಈಸ್ ಯೂಸ್ಡ್ ಟು ಗ್ರೋಯಿಂಗ್ ಸ್ಪೆಸಿಫಿಕ್ ಆಂಟಿಬಯೋಟಿಕ್ಸ್. ಈ ಸೂಕ್ಷ್ಮಾಣುಜೀವಿಗಳನ್ನ ಬಳಸ್ಕೊಂಡು ಪ್ರತ್ಯೇಕವಾದಂತಹ ಆಂಟಿಬಯೋಟಿಕ್ಸ್ ರೋಗ ನಿರೋಧಕಗಳನ್ನ ತಯಾರಿಸ್ತಾರಂತೆ, ಪ್ರತಿಜೈವಿಕಗಳನ್ನ ತಯಾರಿಸಬಹುದಂತೆ. ನೆಕ್ಸ್ಟ್, ದೀಸ್ ಆಂಟಿಬಯೋಟಿಕ್ಸ್ ಆರ್ ಯೂಸ್ಡ್ ಟು ಕ್ಯೂರ್ ವೆರೈಟಿ ಆಫ್ ಡಿಸೀಸಸ್. ಅದೇ ಆಂಟಿಬಯೋಟಿಕ್ಸ್ ನ ಯೂಸ್ ಮಾಡಿಕೊಂಡು ಎಷ್ಟೊಂದು ಕಾಯಿಲೆಗಳನ್ನು ಸಹ ವಾಸಿ ಮಾಡೋದಕ್ಕೆ ಈ ಆಂಟಿಬಯೋಟಿಕ್ಸ್ ನ ಯೂಸ್ ಮಾಡ್ಕೋತಾರೆ. ಅಂಡ್ ಆಂಟಿಬಯೋಟಿಕ್ಸ್ ಆರ್ ಯೂಸ್ಡ್ ಟು ಚೆಕ್ ಮೈಕ್ರೋಬಿಯಲ್ ಇನ್ಫೆಕ್ಷನ್ ಆಫ್ ಎನಿಮಲ್ಸ್. ಈ ಆಂಟಿಬಯೋಟಿಕ್ಸ್ ನ ಯೂಸ್ ಮಾಡಿಕೊಂಡು ಮತ್ತೆ ಏನು, ಪ್ರಾಣಿಗಳಲ್ಲಿ ಯಾವ್ದಾದ್ರು ಕಾಯಿಲೆಗಳಿದ್ರೆ, ಅತಿ ಸೂಕ್ಷ್ಮವಾದಂತಹ ಕಾಯಿಲೆಗಳಿದ್ರೆ ಅದನ್ನ ಕಂಡುಹಿಡಿಯೋದಕ್ಕೂ ಸಹ ಈ ಆಂಟಿಬಯೋಟಿಕ್ಸ್ ನ ಯೂಸ್ ಮಾಡ್ಕೋತಾರೆ. ಓಕೆನಾ? ನೆಕ್ಸ್ಟ್, ದೇ ಆರ್ ಆಲ್ಸೋ ಯೂಸ್ಡ್ ಟು ಕಂಟ್ರೋಲ್ ಮೆನಿ ಪ್ಲಾಂಟ್ ಡಿಸೀಸಸ್. ಅದಲ್ಲದೆ ಈ ಆಂಟಿಬಯೋಟಿಕ್ಸ್ ನ ಯೂಸ್ ಮಾಡಿಕೊಂಡು ಸಸ್ಯಗಳಿಗೆ ಬರುವಂತಹ ಕಾಯಿಲೆಗಳನ್ನು ಸಹ ಕಂಟ್ರೋಲ್ ಮಾಡಬಹುದು, ತಡೆಗಟ್ಟಬಹುದು. ಇದೆಲ್ಲ ಯೂಸಸ್ಗಳು ಯಾವುದರಿಂದ? ಮೆಡಿಸಿನಲ್ ಯೂಸ್, ಮೈಕ್ರೋ ಆರ್ಗಾನಿಸಮ್, ಸೂಕ್ಷ್ಮಾಣುಜೀವಿಗಳಿಂದ ಸಸ್ಯಗಳಿಗೆ ಅನುಕೂಲ ಆಗುತ್ತೆ, ಪ್ರಾಣಿಗಳಿಗೆ ಅನುಕೂಲ ಆಗುತ್ತೆ, ಮತ್ತೆ ಎಷ್ಟೊಂದು ಕಾಯಿಲೆಗಳನ್ನು ತಡೆಗಟ್ಟಬಹುದು, ಮತ್ತೆ ರೋಗ ನಿರೋಧಕಗಳ ಮಾತ್ರೆಗಳು, ವ್ಯಾಕ್ಸಿನ್ಸ್ ಅನ್ನ ತಯಾರಿಸಬಹುದು. ಇದೆಲ್ಲ ಉಪಯೋಗಗಳು ಯಾವುದರಿಂದ? ಸೂಕ್ಷ್ಮಾಣುಜೀವಿಗಳಿಂದ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಬನ್ನಿ, 9th ಕ್ವಶನ್. ಹೂ ಡಿಸ್ಕವರ್ಡ್ ಪೆನ್ಸಿಲಿನ್? ಪೆನಿಸಿಲಿನ್ ಸ್ಪೆಲ್ಲಿಂಗ್ ಅಬ್ಸರ್ವ್ ಮಾಡಿ. ಪೆನ್ಸಿಲಿನ್. ಈ ಪೆನ್ಸಿಲಿನ್ ಅನ್ನುವಂತಹ ವ್ಯಾಕ್ಸಿನ್, ಔಷಧಿ, ಚುಚ್ಚುಮದ್ದನ್ನ ಯಾರು ಕಂಡುಹಿಡಿದಿದ್ದು? ವ್ಯಾಕ್ಸಿನ್ ಅಂದ್ರೆ ಚುಚ್ಚುಮದ್ದು, ಇಂಜೆಕ್ಷನ್. ಅಲೆಕ್ಸಾಂಡರ್ ಫ್ಲೆಮಿಂಗ್ ವಾಸ್ ಡಿಸ್ಕವರ್ಡ್ ಪೆನ್ಸಿಲಿನ್ ಇನ್ 1929. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನುವಂತಹ ಒಬ್ಬ ವಿಜ್ಞಾನಿ 1929ರಲ್ಲಿ ಪೆನ್ಸಿಲಿನ್ ಅನ್ನುವಂತಹ ಚುಚ್ಚುಮದ್ದನ್ನ ಕಂಡುಹಿಡಿತಾನೆ. ಓಕೆನಾ? ಅದು ಹೇಗೆ ಕಂಡುಹಿಡಿದ ಅಂತ ನೆಕ್ಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್ ಟ್ವಿಸ್ಟೆಡ್ ಕ್ವಶನ್ ಅಲ್ಲಿ ಇದೆ. ಅಲೆಕ್ಸಾಂಡರ್ ಫ್ಲೆಮಿಂಗ್, ಅಲ್ಲಿ ಕ್ವಶನ್ ಬರುತ್ತೆ ನಿಮಗೆ, ಈ ಪೆನ್ಸಿಲಿನ್ ಚುಚ್ಚುಮದ್ದನ್ನ ಯಾರು ಕಂಡುಹಿಡಿದಿದ್ದು? ಹೂ ಡಿಸ್ಕವರ್ಡ್ ಪೆನ್ಸಿಲಿನ್ ಅಂತ ನೀವು ಆನ್ಸರ್ ಬರಿಬೇಕಾಗುತ್ತೆ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ ಬರೆದ್ರು ಓಕೆ. ನಾನಿಲ್ಲಿ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಗೋಸ್ಕರ ಬರ್ದಿದ್ದೀನಿ ಅಷ್ಟೇ. ಇನ್ 1929 ಅಂತ ಮೆನ್ಷನ್ ಮಾಡಿದ್ರೆ ವೆಲ್ ಅಂಡ್ ಗುಡ್. ಸೊ ಫೈನ್ ಆನ್ಸರ್. ಅಲೆಕ್ಸಾಂಡರ್ ಫ್ಲೆಮಿಂಗ್ ವಾಸ್ ಡಿಸ್ಕವರ್ಡ್ ಪೆನ್ಸಿಲಿನ್ ಇನ್ 1929 ಅಂತ ಬರೆದ್ರೆ ಇಟ್ಸ್ ಎ ವೆಲ್ ನೋನ್ ಆನ್ಸರ್. ಓಕೆನಾ? ನೆಕ್ಸ್ಟ್, ಹೂ ಡಿಸ್ಕವರ್ಡ್ ವ್ಯಾಕ್ಸಿನ್ ಫಾರ್ ಸ್ಮಾಲ್ ಪಾಕ್ಸ್? ಈ ಸ್ಮಾಲ್ ಪಾಕ್ಸ್ಗೆ ಯಾರು ವ್ಯಾಕ್ಸಿನ್ ಅನ್ನ, ಚುಚ್ಚುಮದ್ದನ್ನ ಕಂಡುಹಿಡಿದ್ರು ಅಂತ. ಓಕೆನಾ? ಆನ್ಸರ್ ಬಂದು ಇನ್ 1798 ಎಡ್ವರ್ಡ್ ಜೆನ್ನರ್ ವಾಸ್ ಡಿಸ್ಕವರ್ಡ್ ವ್ಯಾಕ್ಸಿನ್ ಫಾರ್ ಸ್ಮಾಲ್ ಪಾಕ್ಸ್. 1798ರಲ್ಲಿ ಎಡ್ವರ್ಡ್ ಜೆನ್ನರ್ ಎನ್ನುವಂತಹ ವಿಜ್ಞಾನಿ ಈ ಸ್ಮಾಲ್ ಪಾಕ್ಸ್ಗೆ ಚುಚ್ಚುಮದ್ದನ್ನ ಕಂಡುಹಿಡಿತಾರೆ. ಓಕೆನಾ? ಇದೆಲ್ಲ ಕ್ವಶನ್ಸ್ ಕೇಳ್ತಾರೆ. ಪೆನ್ಸಿಲಿನ್ ಕಂಡುಹಿಡಿದವ್ರು ಯಾರು, ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ ಕಂಡುಹಿಡಿದವ್ರು ಯಾರು ಅಂತ ನೀವು ಬರೀಬೇಕಾಗುತ್ತೆ. ಎಡ್ವರ್ಡ್ ಜೆನ್ನರ್ ಎನ್ನುವಂತಹ ವ್ಯಕ್ತಿ ಸ್ಮಾಲ್ ಪಾಕ್ಸ್ಗೆ ಚುಚ್ಚುಮದ್ದನ್ನ ಕಂಡುಹಿಡಿತಾರೆ. ಓಕೆನಾ? ನೆಕ್ಸ್ಟ್ ಬಂದು, ವಾಟ್ ಈಸ್ ಬೆನಿಫಿಷಿಯಲ್ ನೈಟ್ರೋಜನ್ ಫಿಕ್ಸರ್ಸ್ ಆರ್ ವಾಟ್ ಈಸ್ BNF? ನಾನು ಇಲ್ಲಿ ಶಾರ್ಟ್ ಫಾರ್ಮ್ ಮಾಡಿದ್ದೀನಿ ನಿಮಗೋಸ್ಕರ, ಅಂದ್ರೆ ನೀವು ನೆನ್ಪಿಟ್ಕೊಳ್ಳಿ ಅನ್ನೋದಕ್ಕೋಸ್ಕರ. ಇಲ್ಲಿ ವಾಟ್ ಈಸ್ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸರ್ಸ್, ಕನ್ನಡದಲ್ಲಿ ಇದನ್ನ ವಾಟ್ ಈಸ್ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸರ್ಸ್ ಅಂದ್ರೆ ಜೈವಿಕ ಸಾರಜನಕ ಸ್ಥಿರೀಕರಣ ಎಂದರೇನು? ಜೈವಿಕ, ಬಯಾಲಜಿಕಲ್ ಅಂದ್ರೆ ಜೈವಿಕ, ನೈಟ್ರೋಜನ್ ಅಂದ್ರೆ ಸಾರಜನಕ, ಫಿಕ್ಸರ್ ಸ್ಥಿರೀಕರಣ. ಜೈವಿಕ ಸಾರಜನಕ ಸ್ಥಿರೀಕರಣ ಎಂದರೇನು? ಅಥವಾ ನಿಮಗೆ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗಲಿ ಅಂದ್ರೆ BNF. ಬಿ ಅಂದ್ರೆ ಬಯಾಲಜಿಕಲ್, N ಅಂದ್ರೆ ನೈಟ್ರೋಜನ್, F ಅಂದ್ರೆ ಫಿಕ್ಸರ್ಸ್. ವಾಟ್ ಈಸ್ BNF ಅಂತ ಬೇಕಾದ್ರೂ
ಕೇಳ್ಬೋದು. ಹಾಗಂದ್ರೆ ಏನು? ಜೈವಿಕ ಸಾರಜನಕ ಸ್ಥಿರೀಕರಣ ಅಂದ್ರೆ ಏನು ಅಂತ. ಆನ್ಸರ್ ಬಂದು some bacteria are able to fix nitrogen from the atmosphere to enrich soil with nitrogen and increase its fertility. These microbes are commonly called biological nitrogen fixers. ಹಾಗಂದ್ರೆ ಅರ್ಥ, ಕೆಲವೊಂದು ಬ್ಯಾಕ್ಟೀರಿಯಾಗಳಿಗೆ ಮಣ್ಣಲ್ಲಿರುವಂತಹ ನೈಟ್ರೋಜನ್ನ ಮತ್ತೆ ಮಣ್ಣಲ್ಲ, ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅನ್ನ ಮಣ್ಣಿಗೆ ಹಿಡಿದಿಡುವಂತಹ ಶಕ್ತಿ ಇರುತ್ತಂತೆ. ಅಂತಹ ಶಕ್ತಿ ಇರುವಂತಹ ಬ್ಯಾಕ್ಟೀರಿಯಾಗಳನ್ನೇ ನಾವೇನಂತ ಕರಿತೀವಿ? ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸರ್ಸ್. ಇಲ್ಲಿದೆ ನೋಡಿ, ಸಮ್ ಬ್ಯಾಕ್ಟೀರಿಯಾ, ಕೆಲವೊಂದು ಬ್ಯಾಕ್ಟೀರಿಯಾ ಆರ್ ಏಬಲ್ ಟು ಫಿಕ್ಸ್ ನೈಟ್ರೋಜನ್, ಅವಕ್ಕೆ ಫ್ರಮ್ ದ ಅಟ್ಮಾಸ್ಫಿಯರ್ ಟು ಎನ್ರಿಚ್ ದ ಸಾಯಿಲ್, ವಾತಾವರಣದಲ್ಲಿರುವಂತಹ ನೈಟ್ರೋಜನ್, ಗಾಳಿಲಿ ಇರುತ್ತಲ್ವಾ ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡು, ಆಮ್ಲಜನಕ ಅಲ್ಲ, ಕಾರ್ಬನ್ ಡೈಆಕ್ಸೈಡು, ಆಕ್ಸಿಜನ್, ನೈಟ್ರೋಜನ್ ಎಲ್ಲ ವಾತಾವರಣದಲ್ಲಿರುತ್ತೆ. ಆದ್ರೆ ಆ ವಾತಾವರಣದಲ್ಲಿ ಅಷ್ಟೆಲ್ಲ ಗಾಳಿ ಮಧ್ಯೆ ಬರೀ ನೈಟ್ರೋಜನ್ ಅನ್ನೇ ಎಳ್ಕೊಂಡು ಮಣ್ಣಿಗೆ ಫಿಕ್ಸ್ ಮಾಡುವಂತಹ ಕೆಪಾಸಿಟಿ ಇರುತ್ತೆ. ಅಂತಹ ಬ್ಯಾಕ್ಟೀರಿಯಾಗಳನ್ನೇ ನಾವೇನಂತ ಕರಿತೀವಿ? ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸರ್ಸ್ ಅಂತ ಕರಿತೀವಿ. ಓಕೆನಾ? ಅರ್ಥ ಆಯ್ತು ಅನ್ಕೊಳ್ತೀನಿ. ಅಥವಾ BNF ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಬಂದು ಎಕ್ಸ್ಪ್ಯಾಂಡ್ BNF. ಇದು ನಿಮಗೆ ಅರ್ಥ ಆಗಲಿ ಮತ್ತೆ ಶಾರ್ಟ್ ಫಾರ್ಮ್ ಅಲ್ಲಿ ಇನ್ ಕೇಸ್ ಕೇಳಿದ್ರೆ ಅರ್ಥ ಆಗಲಿ ಅಂತ ನಾನು ಮಾಡಿರುವಂಥದ್ದು. ಇಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಇದು. ಆಕ್ಚುಲಿ ವಾಟ್ ಈಸ್ BNF ಅಂತ ನಾನೇ ಫ್ರೇಮ್ ಮಾಡಿರೋ ಕ್ವಶನ್ ಇದು. BNF ಅಂದ್ರೆ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸರ್ಸ್. ಎಕ್ಸ್ಪ್ಯಾಂಡ್ BNF ಅಂತ ಬೇಕಾದ್ರೂ ಕೇಳ್ಬೋದು. ಆನ್ಸರ್ ಬಂದು ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸರ್ಸ್ ಅಂತ. ಓಕೆನಾ? BNF, ಎಕ್ಸ್ಪ್ಯಾಂಡ್ BNF ಅಂದ್ರೆ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸರ್ಸ್. ನೆಕ್ಸ್ಟ್ 13 ಕ್ವಶನ್ ಬಂದು give an example for biological nitrogen fixers bacteria or BNF bacteria. ಈ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸರ್ ಬ್ಯಾಕ್ಟೀರಿಯಾಗೆ ಎಕ್ಸಾಂಪಲ್ ಕೊಡಿ ಅಂತ. ನಾನು ಹೇಳಿದ್ನಲ್ಲ, ಕೆಲವೊಂದು ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ಅನ್ನ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಮಣ್ಣಿನಲ್ಲಿ ಅಂತ. ಆ ಬ್ಯಾಕ್ಟೀರಿಯಾ ಯಾವುದು? ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ ಎಕ್ಸಾಂಪಲ್ ಕೊಡಿ BNF ಬ್ಯಾಕ್ಟೀರಿಯಾಗೆ ಅಂತ. ಯಾವುದು? ಸಯನೋಬ್ಯಾಕ್ಟೀರಿಯಾ ಆರ್ ಬ್ಲೂ ಗ್ರೀನ್ ಆಲ್ಗೆ. ಸಯನೋಬ್ಯಾಕ್ಟೀರಿಯಾದು ಇನ್ನೊಂದು ಹೆಸರೇನು? ಬ್ಲೂ ಗ್ರೀನ್ ಆಲ್ಗೆ ಅಂತ ಕರಿತೀವಿ. ಅದು ಯಾಕಂದ್ರೆ ಇದು ಬ್ಲೂ ಗ್ರೀನ್ ಕಲರ್ ಅಲ್ಲೇ ಇರುತ್ತೆ. ನೀಲಿ ಮತ್ತೆ ಹಸಿರು ಪಾಚಿ ಅಂತಾನೆ ಕರಿತೀವಿ ಕನ್ನಡದಲ್ಲಿ. ಬ್ಲೂ ಗ್ರೀನ್ ಆಲ್ಗೆ ಅಂದ್ರೆ ನೀಲಿ ಹಸಿರು ಪಾಚಿ ಅಂತ. ಓಕೆನಾ? ಈ ನೀಲಿ ಹಸಿರು ಪಾಚಿಗೆ ವಾತಾವರಣದಲ್ಲಿರುವಂತಹ ಸಾರಜನಕವನ್ನ ಮಣ್ಣಿನಲ್ಲಿ ಹಿಡಿದಿಡುವಂತಹ ಕೆಪಾಸಿಟಿ ಇರುತ್ತೆ. ಹಾಗಂದ್ರೆ ಅರ್ಥ, ಪಾಚಿ ಬ್ಲೂ ಗ್ರೀನ್ ಆಲ್ಗೆ, ನೀಲಿ ಹಸಿರು ಆಲ್ಗೆ ಭೂಮಿ ಮೇಲೆ ಇರುತ್ತೆ ಪಾಚಿ. ಅದು ವಾತಾವರಣದಲ್ಲಿರುವ ಸಾರಜನಕವನ್ನ ಹೀರಿ ಮಣ್ಣಿಗೆ ಕಳಿಸುತ್ತೆ. ಆ ವಿಧಾನವನ್ನೇ ನಾವು ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸರ್ಸ್ ಅನ್ನೋದು. ಓಕೆನಾ? ಇದು ಸಯನೋಬ್ಯಾಕ್ಟೀರಿಯಾ. ಇದರ ಬ್ಯಾಕ್ಟೀರಿಯಲ್ ನೇಮು ಸಯನೋಬ್ಯಾಕ್ಟೀರಿಯಾ ಆರ್ ದ ಎಕ್ಸಾಂಪಲ್ ಆಫ್ BNF ಬ್ಯಾಕ್ಟೀರಿಯಾ. ಓಕೆನಾ? ನೋಡಿ ಇಲ್ಲಿ ನಿಮಗೆ ಪಿಕ್ಚರ್ ತೋರಿಸ್ತಾ ಇದ್ದೀನಿ. ಬ್ಲೂ ಗ್ರೀನ್ ಆಲ್ಗೆ, ಇದು ಬ್ಲೂನು ಕಾಣುತ್ತೆ, ಗ್ರೀನು ಕಾಣುತ್ತೆ. ಇದು ಆಕ್ಚುಲಿ ಬ್ಲೂ ಗ್ರೀನ್ ಆಲ್ಗೆ. ಇದು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಕಾಣುವಂತಹ ಚಿತ್ರಣ. ಇದನ್ನ ಇನ್ನೂ ಮೈಕ್ರೋಸ್ಕೋಪ್ ಮಾಡಿದಾಗ, ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿದಾಗ ಕಾಣುವಂಥದ್ದು ನಿಮಗೆ ರಿಯಲ್ ಆಗಿ. ಇದು ನೋಡಿ, ಇದು ಗ್ರೀನ್ ಕಲರ್ ಇದೆ, ಇದು ಸ್ವಲ್ಪ ಬ್ಲೂ ಮಿಕ್ಸ್ ಆಗಿದೆ. ಇದೆರಡು ಮೈಕ್ರೋಸ್ಕೋಪಿಕ್ ಪಿಕ್ಚರ್ ನಿಮಗೆ. ಬ್ಲೂ ಗ್ರೀನ್ ಆಲ್ಗೆಗೆ ಎಕ್ಸಾಂಪಲ್ ಸಯನೋಬ್ಯಾಕ್ಟೀರಿಯಾ, ನೈಟ್ರೋಜನ್ ಫಿಕ್ಸಿಂಗ್ ಸಯನೋಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ. ಇದಿಷ್ಟು ನಾನು 2.3 ನಲ್ಲಿ ಡೈರೆಕ್ಟ್ ಕ್ವಶನ್ಸ್ ಅನ್ನ ತೆಗೆದಿರುವಂಥದ್ದು. ನೆಕ್ಸ್ಟ್ 2.3 ನಿಮಗೆ ಇಂಡೈರೆಕ್ಟ್ ಮತ್ತೆ ಟ್ವಿಸ್ಟೆಡ್ ಕ್ವಶನ್ ಬರುತ್ತೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಓಕೆನಾ? ನಾನು ಒಂದೇ ವಿಡಿಯೋದಲ್ಲಿ ಮಾಡಿದ್ರೆ ಇದು ತುಂಬಾ ಲೆಂತಿ ಆಗುತ್ತೆ. ಅದಕ್ಕೆ ನೆಕ್ಸ್ಟ್ ವಿಡಿಯೋಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಡೈರೆಕ್ಟ್ ಕ್ವಶನ್ ಅಂಡ್ ಆನ್ಸರ್ಸು 2.3 ನಲ್ಲಿ ತೆಗೆದಿರುವಂಥದ್ದು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ, ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ವಶನ್ ಅನ್ನ ಮೆನ್ಷನ್ ಮಾಡಿ, ನಾನು ನಿಮಗೆ ಕ್ಲಾರಿಫೈ ಮಾಡ್ಕೊಡ್ತೀನಿ ಆನ್ಸರ್ನ. ಓಕೆನಾ? ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ವಿಡಿಯೋದಲ್ಲೂ ನಾನು ಅದನ್ನೇ ಹೇಳ್ತಾ ಇರೋದು,
ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ. ಎಸ್ಪೆಷಲಿ ಸೈನ್ಸ್ ಅಂದರೆ ಎಲ್ರಿಗೂ ಕಷ್ಟ ಇರುತ್ತೆ, ಈವನ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೂ ಕಷ್ಟ ಇರುತ್ತೆ, ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಿರೋದು. ಈ ವಿಡಿಯೋನ ನೀಟಾಗಿ ಅಬ್ಸರ್ವ್ ಮಾಡಿ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡೋದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅರ್ಥ ಆಗಲಿ ಅಂದರೆ 2 ಸಲ ಕೇಳ್ಬೋದು ನೀವು ಈ ವಿಡಿಯೋನ, ನೀವು ಡೌನ್ಲೋಡ್ ಮಾಡಿಕೊಂಡು ಅಥವಾ ಶೇರ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ, ಅಥವಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ನಿಮಗೆ ವಿಡಿಯೋ ಇರುತ್ತೆ, ಯಾವಾಗ ಬೇಕಾದ್ರೂ ಪದೇ ಪದೇ ಕೇಳಿ ನೀವು ಅರ್ಥ ಮಾಡ್ಕೋಬೋದು. ಓಕೆನಾ? ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆನಾ? ನೆಕ್ಸ್ಟ್ 2.3 ಇದೆ, ಇಂಡೈರೆಕ್ಟ್ ಮತ್ತು ಟ್ವಿಸ್ಟೆಡ್ ಕ್ವಶನ್ಸಲ್ಲಿ ಬರ್ತೀನಿ. ಓಕೆನಾ? ಇಷ್ಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.